Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು ಒತ್ತಕ್ಷರ ಪದಗಳ ಬಗ್ಗೆ ಕಲಿಯೋಣ. ಒತ್ತಕ್ಷರ ಪದಗಳು ಅಂತ ಹೇಳಿದರೆ ಡಬಲ್ ಕಾನ್ಸೊನೆಂಟ್ಸ್. ಬನ್ನಿ ಹಾಗಾದರೆ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಒತ್ತಕ್ಷರ ಪದಗಳ ರಚನೆ ಹೇಗೆ ಮಾಡುವುದನ್ನು ನಾವು ಕಲಿಯೋಣ. ಇಂದಿನ ನಾವು ತೆಗೆದುಕೊಂಡಂತಹ ಒತ್ತಕ್ಷರಗಳು ಡ, ಣ, ತ, ದ, ನ. ಹಾಗಾದರೆ ನೋಡೋಣ. ಡ ಒತ್ತಕ್ಷರದಿಂದ ನಾವು ಪದ ರಚನೆ ಹೇಗೆ ಮಾಡಬೇಕೆಂದು ನಾವು ತಿಳಿಯೋಣ. ನೋಡ್ಕೊಳ್ಳಿ. ಮೊದಲನೆಯ ಪದ ಲಡ್ಡು. ನೋಡಿ, ಅದರ ಒತ್ತಕ್ಷರ ಈ ರೀತಿ ಲಡ್ಡು. ಅದರ ಉಚ್ಚಾರಣೆ ಲಡ್ಡು. ನೋಡ್ಕೊಳ್ಳಿ. ಲಡ್ಡು ಆದ ನಂತರ ದುಡ್ಡು. ನೋಡಿ, ದುಡ್ಡು. ದುಡ್ಡು ಫಾರ್ ಪ್ರೊನೌನ್ಸಿಯೇಷನ್ ಇನ್ ಇಂಗ್ಲೀಷ್ ನೋಡ್ಕೊಳ್ಳೋಣ. ದುಡ್ಡು. ನೆಕ್ಸ್ಟ್ ನೋಡಿ ಗಡ್ಡ. ನೋಡಿ, ಗಡ್ಡ. ಅದರ ಉಚ್ಚಾರಣೆ ಗಡ್ಡ. ನೆಕ್ಸ್ಟ್ ನೋಡಿ ದೊಡ್ಡ. ನೋಡಿ, ಇಂಗ್ಲೀಷ್ ಬರೆದಿದ್ದೇನೆ, ಕನ್ನಡ ಬರೆಯುತ್ತೇನೆ ಕೆಳಗಡೆ. ದೊಡ್ಡ. ನೋಡಿ, ನೆಕ್ಸ್ಟ್ ದಡ್ಡ. ದಡ್ಡ. ಅದರ ಉಚ್ಚಾರಣೆ ಇನ್ ಇಂಗ್ಲೀಷ್ ನೋಡ್ಕೊಳ್ಳೋಣ. ದಡ್ಡ. ನೋಡಿ, ಡ ಒತ್ತಕ್ಷರದಿಂದ ನಾವು ಡ ಒತ್ತಕ್ಷರ ತೆಗೆದುಕೊಂಡು ನಾವು ವ್ಯಂಜನ ಲ ಬಳಸಿ ಲಡ್ಡು ಆಗುತ್ತೆ ಪದ ರಚನೆ. ನೆಕ್ಸ್ಟ್ ದುಡ್ಡು. ದುಡ್ಡು. ಕಾಗುಣಿತಾಕ್ಷರ ಕಲಿತರೆ ನಿಮಗೆಲ್ಲ ಈಸಿ ಆಗುತ್ತೆ. ನೋಡ್ಕೊಳ್ಳಿ ಪದ ರಚನೆ ಹೇಗೆ ಮಾಡಬೇಕೆಂದು. ಗಡ್ಡ. ನೋಡಿ, ಗಡ್ಡ. ನೆಕ್ಸ್ಟ್ ದೊಡ್ಡ. ನೋಡಿ, ನಾನು ಇಲ್ಲಿ ಬರೆದಿದ್ದೇನೆ ದೊಡ್ಡ. ನೆಕ್ಸ್ಟ್ ನೋಡ್ಕೊಳ್ಳಿ ದಡ್ಡ. ದಡ್ಡ. ಅದರ ಉಚ್ಚಾರಣೆ ದಡ್ಡ. ಇದೇ ರೀತಿ ನೆಕ್ಸ್ಟ್ ನೋಡ್ಕೊಳ್ಳೋಣ. ಣ ವ್ಯಂಜನದ ಒತ್ತಾಕ್ಷರ. ಣ ವ್ಯಂಜನದ ಒತ್ತಕ್ಷರ ನೋಡ್ಕೊಳ್ಳೋಣ. ಅಣ್ಣ. ನೋಡಿ, ಅಣ್ಣ. ಅದರ ಉಚ್ಚಾರಣೆ ಅಣ್ಣ. ನೆಕ್ಸ್ಟ್ ಸಣ್ಣ. ಸಣ್ಣ. ನೋಡಿ, ಅದರ ಉಚ್ಚಾರಣೆ. ಮುಂದಿನ ಪದ ರಚನೆ ಬಣ್ಣ. 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 ನೆಕ್ಸ್ಟ್ ನೋಡ್ಕೊಳ್ಳೋಣ. ಕಣ್ಣು. 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 ನೆಕ್ಸ್ಟ್ ನೋಡಿ ಹೆಣ್ಣು. ಹೆಣ್ಣು. ಪ್ರೊನೌನ್ಸಿಯೇಷನ್ ಇನ್ ಇಂಗ್ಲೀಷ್ ನೋಡಿ. ನಾನು ನ ವ್ಯಂಜನಕ್ಕೆ ಅದರ ಒತ್ತಕ್ಷರ ಅದೇ ರೀತಿಯಾಗಿರುತ್ತೆ. ಅ ಸ್ವರ ಅ ಜೊತೆಗೆ ಣ ವ್ಯಂಜನ ಅದರ ಒತ್ತಕ್ಷರ ಸೇರಿದರೆ ಅಣ್ಣ. ನೋಡಿ, ನಾವು ಒತ್ತು ಕೊಟ್ಟಿದ್ದಕ್ಕೆ ನಾವು ಸ್ಟ್ರೆಸ್ಫುಲ್ ಆಗಿ ನಾವು ಅಲ್ಲಿ ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಅಣ್ಣ. ಅದೇ ರೀತಿ ಸಣ್ಣ. ಬಣ್ಣ. ಕಣ್ಣು. ಹೆಣ್ಣು. ನೋಡಿ, ಕಾಗುಣಿತಾಕ್ಷರ ಸ್ವರ ವ್ಯಂಜನ ನೀವೆಲ್ಲ ಕಲಿತರೆ ಇವೆಲ್ಲ ಪದ ರಚನೆ ಈಸಿ ಆಗುತ್ತೆ. ಮುಂದಿನ ಒತ್ತಕ್ಷರ ನೋಡ್ಕೊಳ್ಳೋಣ. ತ. ಹಾಗಾದರೆ ತ ಒತ್ತಕ್ಷರ ನೋಡಿ. ಅದರ ಒತ್ತಕ್ಷರ ತ
ಅಂಕಿ 2 ಇದ್ದ ಹಾಗಿರುತ್ತೆ, ಅದೇ ರೀತಿಯಾಗಿರೋಲ್ಲ ಒತ್ತಕ್ಷರ. ನೋಡಿ 2 ಇದ್ದ ಹಾಗಿರುತ್ತೆ. ನೋಡ್ಕೊಳ್ಳಿ, ಪದ ರಚನೆ ನೋಡ್ಕೊಳ್ಳೋಣ. ಅತ್ತೆ, ಅತ್ತೆ, ನೋಡಿ ಈ ರೀತಿ. ಕತ್ತೆ, ಅದರ ಉಚ್ಚಾರಣೆ ಇನ್ ಇಂಗ್ಲಿಷ್ ಕತ್ತೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಮುತ್ತು, ಮುತ್ತು. ನೆಕ್ಸ್ಟ್ ಹತ್ತು, ಹತ್ತು ನೋಡಿ ಅದರ ಉಚ್ಚಾರಣೆ. ಇನ್ನೊಂದು ಮತ್ತು, ಮತ್ತುಗೆ ಮತ್ತು. ನೋಡ್ಕೊಳ್ಳಿ, ನೋಡಿ ವ್ಯಂಜನದ ಒತ್ತಾಕ್ಷರ ತೆಗೆದುಕೊಂಡಿದ್ದೇನೆ ಇಲ್ಲಿ. ನೋಡಿ ಸ್ವರಕ್ಕೆ ನಾನು ವ್ಯಂಜನ ಅದರ ಒತ್ತಾಕ್ಷರ ಸಹಿತ ನಾನು ಸೇರಿಸಿದರೆ ಪದ ರಚನೆ ಅತ್ತೆ ಅಂಥೇಳಿ ಆಯಿತು. ನೋಡಿ, ನಾನು ಒತ್ತಡಕ್ಕೆ ಸ್ಟ್ರೆಸ್ ಕೊಟ್ಟು ನಾವು ಓದಬೇಕಂತೇಳಿದರೆ ಡಬಲ್ ಟಿ ಅಂತ ನಾನು ಪ್ರೊನೌನ್ಸ್ ಮಾಡ್ತೀನಿ. ಅದೇ ಥರ ಇಲ್ಲಿ ಣ ಇದೆ, ಡಬಲ್ ಎನ್. ಅದೇ ಥರ ಡ ಇದೆ, ಡಬಲ್ ಡಿ. ಅದೇ ನೀವು ಒತ್ತಕ್ಷರವನ್ನು ಡಬಲ್ ಕಾನ್ಸನೆಂಟ್ಸ್ ಅಂತ ಅದರ ಅರ್ಥ. ನೋಡ್ಕೊಳ್ಳಿ, ಅದೇ ರೀತಿ ಅತ್ತೆ, ಕತ್ತೆ, ಮುತ್ತು, ಹತ್ತು, ಮತ್ತು. ನೋಡಿ ಎಲ್ಲ ಪದಗಳಲ್ಲಿ ನಾನು ವ್ಯಂಜನದ ಒತ್ತಾಕ್ಷರ ಬಳಸಿದ್ದೇನೆ. ನೆಕ್ಸ್ಟ್ ನೋಡ್ಕೊಳ್ಳೋಣ ವ್ಯಂಜನದ ಒತ್ತಾಕ್ಷರ. ನೋಡಿ ಅದರ ಒತ್ತಕ್ಷರ ಹೇಗಿರುತ್ತೆ, ಒತ್ತಕ್ಷರ ನೋಡಿ ಅದೇ ರೀತಿಯಾಗಿರುತ್ತೆ. ಬನ್ನಿ ಹಾಗಾದರೆ ಪದ ರಚನೆ ಮಾಡೋಣ. ಹದ್ದು. ನೆಕ್ಸ್ಟ್ ನೋಡಿ ಹದ್ದು, ಅದರ ಉಚ್ಚಾರಣೆ ಹದ್ದು. ನೆಕ್ಸ್ಟ್ ನೋಡ್ಕೊಳ್ಳಿ, ಹದ್ದು ಆದ ನಂತರ ಮದ್ದು. ನೋಡಿ ಮದ್ದು. ನೆಕ್ಸ್ಟ್ ರದ್ದು, ರದ್ದು. ಅದೇ ರೀತಿ ಸದ್ದು, ಸದ್ದು. ನೆಕ್ಸ್ಟ್ ಕದ್ದು, ಕದ್ದು. ನೋಡ್ಕೊಳ್ಳಿ, ವ್ಯಂಜನದ ಒತ್ತಕ್ಷರ ತೆಗೆದುಕೊಂಡಿದ್ದೇನೆ. ನೋಡಿ ದು ಅದರ ಜೊತೆಗೆ ನಾನು ಒತ್ತಕ್ಷರ ಸೇರಿಸಿದರೆ ಹದ್ದು ರಚನೆಯಾಯಿತು. ಹದ್ದು ಪದ ರಚನೆಯಾಗಿದೆ. ಹದ್ದು. ಮದ್ದು. ನೋಡಿ ಇದರಲ್ಲಿನೂ ಒತ್ತಕ್ಷರದ ಬಳಸಿದ್ದೇನೆ ನಾನು. ಇಲ್ಲಿನೂ ಮದ್ದು. ಅದೇ ರೀತಿ ರದ್ದು, ಸದ್ದು. ನೆಕ್ಸ್ಟ್ ಕದ್ದು. ಬನ್ನಿ ಹಾಗಾದರೆ ನೋಡೋಣ ನ ವ್ಯಂಜನದ ಒತ್ತಕ್ಷರ. ಹಾಗಾದರೆ ನೋಡೋಣ ಪದ ರಚನೆ. ಅನ್ನ. ನೋಡಿ ನೋಡಿ ನೀವು ಹೇಳ್ಬೋದು, ಇಲ್ಲಿ ಕೂಡ ನಾನು ಅಣ್ಣ ಅಂತ ಪ್ರೊನೌನ್ಸ್ ಮಾಡಿ ಇಲ್ಲಿ ಬರೆದಿದ್ದೇನೆ ಫಾರ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ಗೋಸ್ಕರ. ಗೆ ನೀವು ಅದರ ಪ್ರೊನೌನ್ಸಿಯೇಷನ್ ಸ್ವಲ್ಪ ಬೇರೆ ಇರುತ್ತೆ, ಅದೇ ರೀತಿ ದ ಪ್ರೊನೌನ್ಸಿಯೇಷನ್ ಬೇರೆ ಇರುತ್ತೆ. ಆದರೆ ನಾವು ಬರೆಯೋದು ಮಾತ್ರ ಸೇಮೆ. ನೋಡ್ಕೊಳ್ಳಿ, ಹಾಗೆ ಗಮನದಲ್ಲಿಟ್ಕೊಂಡು ನೀವು ಓದ್ಕೊಳ್ಳಿ. ಅನ್ನ, ಅನ್ನ. ನೋಡಿ ದ ಒತ್ತಕ್ಷರ ಬೇರೆಯಾಗಿರುತ್ತೆ, ಅದೇ ರೀತಿ ಬರಲ್ಲ. ಹೇಗೆ ಬರಿತೀವಿ ನೀವು ಅದೇ ರೀತಿಯಾಗಿ ದ ಕೆಳಗಡೆ ಅದೇ ರೀತಿ ಬರೆದ್ರೆ ಅದು ಒತ್ತಕ್ಷರ ಆಗುತ್ತೆ, ಅದು ರಾಂಗ್ ಆಗುತ್ತೆ. ಬರೀಲಿಕ್ಕೆ ಹೋಗಬೇಡಿ. ದ ಒತ್ತಕ್ಷರ ಹೀಗಿರುತ್ತೆ, ನೋಡಿಕೊಂಡು ಬರೆದುಕೊಳ್ಳಿ. ನೆಕ್ಸ್ಟ್ ಅನ್ನ ಆದ ನಂತರ ಚಿನ್ನ, ಚಿನ್ನ. ಚಿನ್ನ, ಚಿನ್ನ ಆದ ನಂತರ
ಮನ್ನ ಮನ್ನ ಮನ್ನ. ನೆಕ್ಸ್ಟ್ ಕೆನ್ನೆ ಕೆನ್ನೆ ನೋಡಿ. ಕನ್ನಡ ಕನ್ನಡ ನೋಡ್ಕೊಳ್ಳಿ. ನ ಒತ್ತಕ್ಷರದ ನ ವ್ಯಂಜನದ ಒತ್ತಕ್ಷರ ಹೀಗಿರುತ್ತೆ. ಅದರ ಒತ್ತಕ್ಷರಗಳನ್ನು ಬಳಸಿ ನಾನು ಪದರಚನೆ ಮಾಡಿದ್ದೇನೆ. ನೋಡಿ, ಎಲ್ಲ ಪದಗಳಲ್ಲಿ ನ ಒತ್ತಕ್ಷರ ಬಂದಿದೆ. ನ ವ್ಯಂಜನದ ಒತ್ತಕ್ಷರ ನೋಡ್ಕೊಳ್ಳಿ. ಅನ್ನ, ಚಿನ್ನ, ಮನ್ನ, ಕೆನ್ನೆ. ನೆಕ್ಸ್ಟ್ ಕನ್ನಡ ನೋಡಿ. ಹಾಗಾದರೆ ಮತ್ತೊಮ್ಮೆ ನೋಡ್ಕೊಳ್ಳಿ. ಡ ವ್ಯಂಜನದ ಒತ್ತಕ್ಷರ ಲಡ್ಡು, ದುಡ್ಡು, ಗಡ್ಡ, ದೊಡ್ಡ, ದಡ್ಡ. ನೆಕ್ಸ್ಟ್ ನೋಡ್ಕೊಳ್ಳಿ. ನ ವ್ಯಂಜನದ ಒತ್ತಕ್ಷರ ಅಣ್ಣ, ಸಣ್ಣ, ಬಣ್ಣ, ಕಣ್ಣು, ಹೆಣ್ಣು. ತ ವ್ಯಂಜನದ ಒತ್ತಕ್ಷರ ಅತ್ತೆ, ಕತ್ತೆ, ಮುತ್ತು, ಹತ್ತು, ಮತ್ತು. ನೆಕ್ಸ್ಟ್ ನೋಡ್ಕೊಳ್ಳೋಣ. ದ ವ್ಯಂಜನದ ಒತ್ತಕ್ಷರ ಹದ್ದು, ಮದ್ದು, ರದ್ದು, ಸದ್ದು, ಕದ್ದು. ನೋಡಿ, ಲಾಸ್ಟ್ ಒನ್. ನ ವ್ಯಂಜನದ ಒತ್ತಕ್ಷರ ಅನ್ನ, ಚಿನ್ನ, ಮನ್ನ, ಮನ್ನ, ಕೆನ್ನೆ. ನೆಕ್ಸ್ಟ್ ಕೆನ್ನೆ, ಕನ್ನಡ. ಧನ್ಯವಾದಗಳು.